ಅವರೇ ಸ್ವತಃ ಎಲ್ಲ ಊರುಗಳಿಗೆ ಸರ್ವೆ ಮಾಡಬೇಕು, ಎಲ್ಲಿ ಬಸ್ಸುಗಳ ಅವಶ್ಯಕತೆ ಇದೆ ಅಂತ ಹೇಳಿ. ಆ ಸರ್ವೆಯನ್ನು KSRTC ಅವರು ಈವರೆಗೂ ಮಾಡಿಲ್ಲ. ಒಂದು ಮತ್ತು ಎರಡನೇವರು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ KSRTCಗೆ ಕೂಡಲೇ ಡೈರೆಕ್ಷನ್ ಕೊಡಬೇಕು, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಬಸ್ಸುಗಳನ್ನು ಕೂಡ ಓಡಿಸ್ಲಿಕ್ಕೆ. ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ರಾಷ್ಟ್ರೀಕೃತ ಜಿಲ್ಲೆ. ಇಲ್ಲಿ ಬಸ್ಸುಗಳನ್ನು ಓಡಿಸ್ಲಿಕ್ಕೆ ಯಾರದೇ ಪರ್ಮಿಷನ್ ತಗೊಳ್ಳುವಂತ ಅಗತ್ಯನೇ ಇಲ್ಲ. ಆ ಕಾರಣದಿಂದಾಗಿ ಇವರು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೂಡಲೇ ಬಿಡಲಿಕ್ಕೆ ಅವಕಾಶ ಇದೆ. ಬೇರೆ ಕಡೆ ಆದರೆ ನಮ್ಮ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅನುಮತಿ ಬೇಕಾಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಕೃತ ಮಾರ್ಗ ಆಗಿರೋದ್ರಿಂದ ಖಾಸಗಿ ಬಸ್ಸುಗಳಿಗೆ ಎಲ್ಲೂ ಅವಕಾಶ ಇಲ್ಲದೆ ಇರೋದ್ರಿಂದ ಅವರು ಎಲ್ಲಿ ಬೇಕೋ ಅಲ್ಲಿ ಬಿಡುವುದು. ಹಾಗಾಗಿ ಕೂಡಲೇ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಬಸ್ಸುಗಳನ್ನು ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು KSRTC ಏನಾಗಿದೆ ಅಂತಂದರೆ, ಇದು ನಮ್ಮದು ಸೇವೆಯ ಸಂಸ್ಥೆ ಅಂತ ಹೇಳ್ತಾರೆ, ನಮಗೆ ಲಾಭ ಬೇಡ ಅಂತೇಳಿ ನಾವು ಸೇವೆಯನ್ನು ಕೊಡುವಂಥವ್ರು ಅಂತ ಹೇಳಿ. ಆದರೆ ಎಲ್ಲಿ ಲಾಭ ಇಲ್ಲವೋ ಅಲ್ಲಿ ಓಡಿಸ್ತಾ ಇಲ್ಲ. ಇದನ್ನು ತಾವು ಗಮನಿಸಬೇಕು. ಎಲ್ಲಿ ಲಾಭ ಉಂಟು, ಯಾವ ಮಾರ್ಗದಲ್ಲಿ ಲಾಭ ಸಿಗುತ್ತೆ ಅಲ್ಲಿ ಮಾತ್ರ ಓಡಿಸ್ತಾ ಇದ್ದಾರೆ. ಹಾಗಾಗಿ ಸೇವೆ ಎನ್ನುವ ಒಂದು ಏನು ಉದ್ದೇಶ ಇದೆ ಆ ಉದ್ದೇಶ ನಮ್ಗೆ ಆಗಬೇಕು. ಇವರು ಬಸ್ಸುಗಳನ್ನು ಓಡಿಸಷ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಹೆಚ್ಚಿಗೆ ಆಗ್ತದೆ. ಮತ್ತು ಇನ್ನೂ ಒಂದು ಬನವಾಸಿ, ಇಲ್ಲಿ ಸೋಂದ ಮತ್ತು ಪಂಚಗುಡಿ, ಈ ಮೂರಕ್ಕೆ ವೃತ್ತಾಕಾರ ರೀತಿಯಲ್ಲಿ ಬಸ್ಸುಗಳನ್ನು ಬಿಡುವಂಥದ್ದು ಆಗಬೇಕು. ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಕೂಡಲೇ ಈ KSRTC ಅವರು ಸ್ಪಂದಿಸಬೇಕು ಅನ್ನೋ ಒಂದು ಕಳಕಳಿಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.